ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ, ಮನ್ನಿಸು ತಪ್ಪೆಲ್ಲ ನನ್ನದೇ. ವಿಕ್ರಮ್ ನನಗೆ ಪ್ರಜ್ಞೆ ಬರ್ತಿದ. ವಿಕ್ರಮ್ ಸೇರಿಸ್ತಾ ವಿಕ್ರಮ್ ವಿಕ್ರಮ್ ಮುನ್ನ ಬಾಲ ಮುನ್ನ ವಿಕ್ರಮ್ ವೇದಾವ್ರಿ ಏನಾಯ್ತು? ಯಾಕೆ ಹೋಗ್ಕೊಂಡೆ? ವಿಕ್ರಮ ಪ್ರಜ್ಞೆ ಬರ್ತಿದೆ. ಅಣ್ಣ, ಇಷ್ಟು ವರ್ಷದಲ್ಲಿ ನೀನು ಹೀಗೆ ಮಲಗಿರೋದನ್ನು ನಾವು ನೋಡೇ ಇಲ್ಲ. ಅಣ್ಣ, ನಿನ್ನ ನೀ ಗತಿಗೆ ತಂದವ್ರನ್ನ ಸುಮ್ಮನೆ ಬಿಡಬಾರ್ದು, ಅವ್ರ ಕೈ ಕಾಲು ಕತ್ತರಿಸ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಾಗ ನನ್ನ ಪ್ರಜ್ಞೆ ಬಂದಿದ್ದು, ಅಷ್ಟು ಬೇಗ ದ್ವೇಷ ಸಿಟ್ಟು ಬಗ್ಗೆ ಮಾತಾಡ್ತಿದ್ದೀರಲ್ಲ. ಸ್ವಲ್ಪ ರೆಸ್ಟ್ ಮಾಡಲಿ, ಸುಮ್ಮನಿರಿ. ಅಣ್ಣ, ನೀನು ಕಾಣದೇ ಇದ್ದಾಗ ವೇದ ಅವ್ರು ಎಷ್ಟು ಚಡ್ಪಡಿಸಿದ್ರು ಗೊತ್ತಾ? ಒಳ್ಳೆ ಮಗು ಥರ ಅಳ್ತಿದ್ರು ಅಣ್ಣ. ಅವ್ರು ಇವತ್ತು ನಿನಗೆ ಮಾಡಿರೋ ಸಹಾಯಕ್ಕೆ ನೀನು ಅವ್ರಿಗೆ ಋಣಿಯಾಗಿರಬೇಕು. ಏನಿದು ಋಣಗಿನ ಅಂದ್ಕೊಂಡು ನಾವೇನು ದೇವ್ರು ಮಾಡಬೇಡಿ, ನೀವು ಸುಮ್ಮನಿರಿ. ಪಾಪ ಕಣೋ, ಪ್ರೇಮಿಗಳು ಪ್ರೈವಸಿಯಿಂದ ವಿರಹ ವೇದನೆಯಲ್ಲಿ ಒದ್ದಾಡ್ತಿದ್ದಾರೆ. ನಾವು ಒಂಚೂರು ಆಚೋಗೋಣ. ಅಣ್ಣ, ನೀವಿಬ್ರು ಮಾತಾಡ್ತೀರಿ, ನಾವು ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀವಿ. ಹಾಂ. ಗುನ್ನ ಒಳಗಡೆ ಹಾಸ್ಪಿಟಲ್ ಬಾ. ನನಗೆಷ್ಟು ಭಯ ಆಗಿತ್ತು ಗೊತ್ತೇನೋ. ನೋಡು, ನಿನಗೆ ಸಿಕ್ಕಿರೋದು ಮರು ಜನ್ಮ. ಇನ್ನು ಮುಂದೆ ನೀನು ದುಷ್ಟ ಸಾವಾಸ, ರೌಡಿಸಮ್ಮು, ಈ ಫಿನಾನ್ಸ್ ತಂದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲೆಲ್ಲ ಬಿಟ್ಬಿಡ್ಬೇಕು. ಮರ್ಯಾದೆಯಿಂದ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ನೀನು ಹೇಳ್ತಾ ಇದ್ದೀನಿ, ಎಲ್ಲರೂ ಹಾಗೆ ನೀನು ನೆಮ್ಮದಿಯಾಗಿ ಬದುಕಬೇಕು. ಅದನ್ನು ನೋಡಿ ನಾನು ಖುಷಿ ಪಡ್ಬೇಕು. ವಿಕ್ರಮ್, ನೀನು ನಾನು ಹಾಗೆ ತುಂಬ ನೊಂದಿದ್ಯಾ, ಎದೆಯಲ್ಲಿ ಜ್ವಾಲಾಮುಖಿನೂ ಹೊತ್ಕೊಂಡು ಬದುಕ್ತಿದ್ಯಾ. ಇನ್ನು ಮುಂದೆ ನೀನು ಹೊಸ ಜೀವನ ಬದುಕಬೇಕು. ಲೈಫ್ ತುಂಬ ಸುಂದರವಾಗಿದೆ ವಿಕ್ರಮ್, ಪ್ಲೀಸ್ ಹಾಳು ಮಾಡ್ಕೋಬೇಡ ಕಣ. ನಾನು ನೋಡಿ ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ವಿಕ್ರಮ್, ನೀನು ಎದ್ದ ತಕ್ಷಣ ಡಾಕ್ಟರ್ ಏನಾದರೂ ಕೊಡೋಕೆ ಹೇಳಿದ್ದಾರೆ ನಿಂಗೆ? ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಮಕ್ಕಳಲ್ಲಿ ಮರಣವಿದೆ ಅನಿಸುತ್ತಿದೆ, ಈರುಳಿನಲ್ಲೂ ನೆರಳು ಸಹ